सकल चराचर ज्ञानदातं सकल लोकोद्धारकं। ನಮಸ್ಕಾರ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯಾನಾ. ನಂದಿನಿ ಲೇಔಟ್ನ ವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ವಿಶೇಷವಾಗಿ ಚತುರ್ವೇದ ಪಾರಾಯಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತಿರುಪತಿ ತಿರುಮಲ ದೇವಸ್ಥಾನ ಶ್ರೀ ವೆಂಕಟೇಶ್ವರ ಉನ್ನತ ವೇದಾಧ್ಯಾಯ ಸಮಿತಿಯ ಆಶ್ರಯದಲ್ಲಿ ದೇಶಾದ್ಯಂತ ಹಲವು ದೇವಸ್ಥಾನದಲ್ಲಿ ವೇದ ಪಾರಾಯಣ ಕಾರ್ಯಕ್ರಮ ನಡೆಸಿಕೊಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ವರಸಿದ್ಧಿ ವಿನಾಯಕ ಕಾರ್ಯಕ್ರಮದಲ್ಲೂ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಳೆದ 3 ದಿನದಿಂದ ಈ ಕಾರ್ಯಕ್ರಮ ನಡೀತಾ ಇದ್ದು, ಸಾಮಾನ್ಯವಾಗಿ ಎಲ್ಲಾ ಕಡೆ ಯಾವುದಾದ್ರೂ ಒಂದು ವೇದದ ಪಾರಾಯಣ ನಡೆಯುತ್ತೆ. ಆದರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ 3 ದಿನದ ಅವಧಿಯಲ್ಲಿ 4 ವೇದಗಳ ಪಾರಾಯಣ 40 ಜನ ವೇದ ವಿದ್ವಾಂಸರಿಂದ ನಡೀತಾ ಇದ್ದು, ಭಗವದ್ಗೀತೆಯ ಒಂದು ಅಧ್ಯಯನದ ಪಠಾಣದ ಮೂಲಕ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತೆ. ಲೋಕ ಕಲ್ಯಾಣಕ್ಕಾಗಿ ಈ ಕಾರ್ಯಕ್ರಮ ನಡೆಸ್ತಿದ್ದೀವಿ ಅಂತ ಸಿಬ್ಬಂದಿಗಳು ಹೇಳ್ತಿದ್ದಾರೆ. ಸೊ ಈ ಕಳೆದ 3 ದಿನದಿಂದ TTD ತಿರುಮಲ ತಿರುಪತಿ ದೇವಸ್ಥಾನಂ ಅವರ ಕಡೆಯಿಂದ ಅವರು ಸಂಪೂರ್ಣ ಚತುರ್ವೇದ ಪಾರಾಯಣ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದೇನಪ್ಪ ಅಂದರೆ ಅವರು TTDಗೆ ರಿಜಿಸ್ಟರ್ ಆಗಿರುವಂಥ ವೇದ ಪಂಡಿತರು, ವೇದ ಪುರುಷರು ಒಂದೊಂದು ದಿವ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಈ ಥರ ಸೇವೆ ಸಲ್ಲಿಸ್ತಾರೆ. ಇವಾಗ ಕಳೆದ 13ರಿಂದ ಇವತ್ತಿನವರೆಗೆ ಈ 3 ದಿನ ಇವರು ಬಂದು ಇಲ್ಲಿ ಒಂದೇ ಸಮಯದಲ್ಲಿ ಚತುರ್ವೇದ ಪಾರಾಯಣ ಮಾಡ್ತಾಯಿದ್ದಾರೆ. ಇದು ಮೇಯ್ನಾಗಿ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾಯಿದ್ದೀವಿ. ವಿಶೇಷ ಏನಂದರೆ, ನಾವು ಎಲ್ಲರೂ ಹೋದರೆ ಒಂದು ವೇದದ್ದು ಪಾರಾಯಣ ನೋಡ್ತೀವಿ ಅಥವಾ 2 ವೇದದ್ದು. ಒಂದೇ ಕಾಲದಲ್ಲಿ ಚತುರ್ವೇದ ಪಾರಾಯಣ ನಡೆಯೋದು ಭಾಳ ವಿಶೇಷ ಮತ್ತು ಅಪರೂಪ. ಹಾಗೆ ವೇದ ಪಾರಾಯಣ ಮುಗಿದ ಮೇಲೆ ಘನಪಾಠ ಅಂತ ಮಾಡ್ತಾರೆ. ಕೊನೆಗೆ ಮುಕ್ತಾಯ ಆಗೋದು ಭಗವದ್ಗೀತೆ ಒಂದು ಅಧ್ಯಾಯ ಓದೋದು. ಇದು ಅವರು ನಮಗೆ ಇದು ನಡೆಸ್ಕೊಟ್ಟು, ಇದರಿಂದ ಮೇಯ್ನಾಗಿ ಇಲ್ಲಿನ ಜನರಿಗೆ, ನಾಡಿಗೆ, ಸಮಸ್ತ ಜನರಿಗೆ ಲೋಕ ಕಲ್ಯಾಣ ಮತ್ತು ಆರೋಗ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ವಿಷಯದಿಂದ ಮಾಡ್ತಾರೆ. सकल चराचर ज्ञानदातं. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್.